ಮಾಂಸದ ರಾಶಿನೇ ನಾನು ನೋಡಿದೆ. ಅದಕ್ಕೆ ನೀರಲ್ಲಿ ಕೊಚ್ಚಿಗೆ ಹೋದ್ರೆ ಅಂತ. ಆದ್ರೆ ಇಷ್ಟು ದೊಡ್ಡ ಆನೆ ತಲೆ ನೀರಲ್ಲಿ ಕೊಚ್ಚಿಟ್ಟು ದೊಡ್ಡ ನದಿ ಅಲ್ಲ ಅದು. ಕೇರಳದಿಂದ ಕೆಲವು ವ್ಯಕ್ತಿಗಳನ್ನ ಕರ್ಕೊಬಂದು ಇವನ್ ಮನೇಲಿ ಇಟ್ಕೊಂತ ಇದ್ದ. ಈ ಆನೆ ಎಲ್ಲೆಲ್ಲಿ ತಿರುಗಾಡ್ತದೆ ಅಲ್ಲಿ ಕೃಷಿ ಹೊಂಡದ ತರ ಎಲ್ಲ ಹೊಂಡ ಮಾಡಿದ್ದಾರೆ. ರೈಫಲ್ ಅಲ್ಲಿ ಆನೆ ಹೊಡೆದು ನೀರೊಳಿಕೆ ಬಿದ್ದ ಆನೆ, ಮಳೆಗಾಲದಲ್ಲಿ ನೀರೊಳಿಕೆ ಬಿದ್ದ ಆನೆನ ಎಲ್ಲೆಲ್ಲಿಗೆ ಬೇಕು ಜಾಸ್ತಿ ಮರ ಎಲ್ಲೆಲ್ಲಿದೆ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿಗೆ ಸರ್ವೇನ್ ಮುಖಾಂತರ ಅದನ್ನ ಆ ಸ್ಕೆಚ್ ಅಲ್ಲಿ ಕೂರಿಸ್ಕೊಂಡು ಫಾರೆಸ್ಟ್ ಮುಖಾಂತರ ಭಾರಿ ಲೂಟಿ ಹೊಡಿತಾ ಇದ್ರು ಮರನ. ಆ ಆನೆನ ನದಿಯಲ್ಲಿ ಕೊಚ್ಕೊಂಡು ವೆಸ್ಟರ್ನ್ ಘಾಟ್ ಕಾಡೊಳಗೆ ಹೋಗ್ಲಿ, ಇದು ಪಕ್ಕ ರೆಕಾರ್ಡ್ ಜಾಗ, ಊರು ಮಧ್ಯೆ ಅಲ್ಲ, 4 ಊರು ಬಿಸಿಲೆ. ಅದ್ರಲ್ಲಿ ನಾನು ನಡ್ಕ ಹೋದ್ರೆ ಆ ನದಿ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಇಷ್ಟಿಷ್ಟು ಮಾಂಸ ಕೊಳತು ಮಾಂಸ ಎಲ್ಲ ಅಲ್ಲೆಲ್ಲೆಲ್ಲೆಲ್ಲೇ ಹಾಗೆ ಬಿದ್ದಿತ್ತು. ಒಂದು ಗಂಡಾನೆ, ಅದರ ಕೋರೆಗಳು ಹೀಗಿದ್ದು. ಭೀಮಾ ಆನೆಕ್ಕಿಂತ ಎತ್ತರ, ಅಷ್ಟಕ್ಕಿಂತ ದಪ್ಪ ಇದ್ದ ಆನೆ ಒಂದು ಬರ್ತಿತ್ತು. ಅದೀಗ 2 ವರ್ಷದ ಬರ್ತಾ ಇಲ್ಲ. ಬಿಸಿಲೆ ಘಾಟ್ ಹತ್ರ ನಮ್ಮ ಫ್ರೆಂಡ್ ಒಬ್ಬಿದ್ದಾನೆ. ಅವನೊಂದು ಬೆಳಿಗ್ಗೆನೆ ಫೋನ್ ಮಾಡ್ತಾನೆ, ವಿಕ್ರಮಣ್ಣ ಒಂದು ಕಾಡಲ್ಲಿ ಒಂದು ಆನೆ ಸತ್ತು ಕೊಳ್ತೋಗಿದೆ, ಅದ್ರದ್ದು ಮೂಳೆ ಎಲ್ಲ ತೆಗೆದು ಫಾರೆಸ್ಟ್ನವರು ಗುಡ್ಡೆ ಹಾಕಿ ಅರ್ಜೆಂಟ್ ಆಗಿ ಸುಟ್ಟು ಹಾಕಕ್ ನೋಡ್ತಾ ಇದ್ದಾರೆ ಅಂತ. ಆಮೇಲೆ ಇಲ್ಲಿಂದ ಸೀದಾ ಬೆಳಿಗ್ಗೆನೆ ಬೇಗ ಹೊರಟು ಹೋಗಿ ಸ್ಪಾಟಿಗೆ ಹೋದೆ. ಅದು ಬಿಸಿಲೆ ಘಾಟಿಯಿಂದ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಿಸಿಲೆ ಘಾಟ್ಗೆ ಎಂಡಿಂಗ್ ಅಂದ್ರೆ ಅಲ್ಲಿ ಹಳ್ಳಿಗಳು ಕ್ಲೋಸ್ ಆಗ ಜಾಗ ಅಂದ್ರೆ ಬಿಸಿಲೆ ಗ್ರಾಮ, ಮ್ಯಾಗ್ಡಳ್ಳಿ, ಆಮೇಲೆ ಹಡ್ಲಗದ್ದೆ, ಈ ಮಧ್ಯದಲ್ಲಿ ಒಂದು ಕಾಡು. ಅಲ್ಲಿ ಆ ಬಿಸಿಲೆ ಘಾಟಿನ ರಸ್ತೆ ಪಕ್ಕನೆ ಒಂದು ಹಡ್ಲಗದ್ದೆ ಅಂತ ಅಲ್ಲಿಂದ ಅಲ್ಲೊಂದು ಕಾಡಿದೆ. ಅದು ಅಲ್ಲೊಂದು ಆನೆಗುಂಡಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಆನೆಗಳು ಬೇಸಿಗೆಯಲ್ಲಂತೂ ಆನೆ ಅಲ್ಲೇ ಇರುತ್ತೆ. ಯಾಕೆಂದ್ರೆ ಅಲ್ಲಿಂದ ಸುಮಾರು ಸಮುದ್ರ ಮಟ್ಟದಿಂದ 2000 ಅಡಿ ಎತ್ತರದಲ್ಲಿ ಅದಿರೋದು. 2000 ಅಡಿ ಅಷ್ಟೇ, ಸ್ವಲ್ಪ ಕೂಲ್ ಇರ್ತದೆ. ಅದರಿಂದ ಕೆಳಗಡೆ ಇನ್ನು ಸೌತ್ ಕೆನರಾ ವೆದರ್ ಬರುತ್ತೆ, ಸಿಕ್ಕಾಪಟ್ಟೆ ಹೀಟ್ ಜಾಗ. ಸಾಮಾನ್ಯಕ ಆನೆಗಳು ತಂಪು ಜಾಗಕ್ಕೆ ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ ತಂಪು ಜಾಗಕ್ಕೆ ಬಂದ್ಬಿಡ್ತವೆ. ಅದು ಏನಿದೆ, ಆ ಗ್ರಾಮದ ಮಧ್ಯದಲ್ಲಿ ಒಂದು ಕಾಡಿದೆ, ಅದರೊಳಗೆ ಒಂದು ಚಿಕ್ಕದೊಂದು ನದಿ ಹರಿಯುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರು ಸಿಕ್ಕಾಪಟ್ಟೆ ಹರಿಯುತ್ತೆ. ಈ ಸಮಯದಲ್ಲಿ ನೀರು ನಿಲ್ಲಲ್ಲ. ವರ್ಷದ ಎಲ್ಲಾ ಕಾಲದಲ್ಲೂ ನೀರು ಹರಿಯೋ ಜಾಗ. ಅದು ಒಂದು ಎವರ್ಗ್ರೀನ್ ಫಾರೆಸ್ಟೇ, ಅದು ನಿತ್ಯ ಹರಿದ್ವರ್ಣ ಕಾಡು. ಅಲ್ಲಿ ಆನೆಗಳು ಸಾಮಾನ್ಯಕ್ಕೆ ಈಗ ಹೋದ್ರು ಅಲ್ಲಿ ಆನೆಗಳಿದೆ. ಆಮೇಲೆ ನಾನು ಅರ್ಜೆಂಟ್ ಹೋಗ್ಬೇಕಾದ್ರೆ ಅಲ್ಲಿ ಈಗಾಗಲೇ ಆಕಸ್ಮಿಕ ಅಂತ ಆಗಿ ಸಾಯ್ತಾ ಅಂತ ಫಾರೆಸ್ಟ್ನರ್ ಹೇಳೋ ತರ ಆಕಸ್ಮಿಕ ಆಗಿ ಸತ್ತದು ಇದು ಸೇರಿ 3 ಆನೆ ಅಲ್ಲಿವರೆಗೂ. ಆಮೇಲೂ ನಡೀತು, ಈ ಘಟನೆ ಆದ್ಮೇಲೂ ನಡೀತು. ನಾನು ಹೇಳ್ತಾ ಇದ್ದೀನಲ್ಲ, ಈ ಘಟನೆ ಆದ್ಮೇಲೂ ಅಲ್ಲಿ ನಡೀತು. ಅದು ಮತ್ತೆ ಹೇಳ್ತೀನಿ. ಎಡಕುಂಬರಿ ಅಂತಿದೆ ರೈಲ್ವೆ ಸ್ಟೇಷನ್, ಅದರಿಂದ ಈ ಸೈಡು ಅದು ಆ ಕಡೆ ಹೋದ್ರೆ ಸೌತ್ ಕೆನರಾ, ಈ ಸೈಡ್ ಬಂದ್ರೆ ನಮ್ಮ ಸಕಲೇಶ್ಪುರ ಈ ಭಾಗದಾಗ ಒಂದು ಆನೆ ಸತ್ತೋಗಿರ್ತದೆ. ಫಾರೆಸ್ಟ್ನವರೆಲ್ಲ ಅರ್ಜೆಂಟ್ ಹೋಗಿದ್ದೆ ಸುಟ್ಟಾಕಿ ಬರ್ತಾರೆ. ಎಲ್ಲಿ ನಾವು ಕೇಳ್ಬೇಕಾದ್ರೆ ಸುಟ್ಟಾಕಿ ಆಯ್ತು. ಅದು ಹೆಣ್ಣಾನೆ ಗಂಡಾನೆ ಏನೂ ಹೇಳಿ. ಅದಾದ್ಮೇಲೆ ಇನ್ನೊಂದು ಗಂಡಾನೆ ಸತ್ತೋಗ್ತದೆ, ಒಂದು ಆನೆ ಸತ್ತೋಗ್ತದೆ. ಅದನ್ನು ಫಾರೆಸ್ಟ್ನವ್ರು ಹೋಗಿ ಸುಟ್ಟಾಕಿ ಅದ್ರ ಬಗ್ಗೆ ಸುದ್ದಿನೇ ಕೊಡ್ಲಿಲ್ಲ. ಇದು 3ನೇ ಆನೆ. ಹಾಗಾಗಿ ಭಾರಿ ಸಂಶಯ ಇತ್ತು, ಆನೆಗಳು ಇದ್ದಕ್ಕಿದ್ದಂಗೆ ಯಾಕೆ ಅದರಲ್ಲೂ ಆ ಭಾಗದಲ್ಲೇ ಸಾಯ್ತಾ ಇದಾವೆ. ಅದಕ್ಕಿಂತ ಹಿಂದೆ ಅದೇ ಜಾಗದಲ್ಲಿ ಒಂದು ಪ್ರೆಗ್ನೆಂಟ್ ಆಗಿದ್ದ ಒಂದು ಹೆಣ್ಣಾನೆ ಬಗನೆ ಮರನ ದೂಕಿ ಅದು ಕರೆಂಟ್ ವೈರಿಗೆ ಸಿಗಾಕೊಂಡು ಸತ್ತೋಗಿತ್ತು. ಆಮೇಲೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಅಲ್ಲಿ ಕರೆಕ್ಟ್ ಟೈಮಿಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಇದ್ದ. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ಕಾಡೊಳಗೆ ನಡ್ಕೊ ಹೋದಾಗ ಒಂದು ಆನೆದು ಮೂಳೆ ಒಂದು ಆ ನದಿಯಲ್ಲಿ ಕೊಚ್ಕೊಂಡು ಬಂದು ಅದು ಸಾಮಾನ್ಯಕ್ಕೆ ನಾನು ಹೋಗಿದ್ದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಒಂದು ಮರ ಹೀಗೆ ಅಡ್ಡ ಬಿದ್ದಿತ್ತು. ಅಲ್ಲಿಗೆ ಎಲ್ಲ ಆನೆದು ಮೂಳೆ ಕೆಲವೆಲ್ಲ ಬಂದು ಸಿಕ್ಕಾಕೊಂಡಿತ್ತು. ಆಮೇಲೆ ನಾನು ಅಲ್ಲಿ ಹೋದಾಗ ನಾನು ನೋಡಿದ ಕೂಡಲೇ ಗೊತ್ತಾಯ್ತು ಇದೊಂದು ಗಂಡಾನೆ ಅಂತ. ಯಾಕೆಂದ್ರೆ ಗಂಡಾನೆದು ತಲೆ ಹತ್ರ ಅಲ್ಲಿ ಹೋಲ್ ಇರ್ತವೆ 2, ಅದು ಕೋರೆ ಬೆಳೆದಿರೋದು. ಹೆಣ್ಣಾನೆಗೆ ಅದು ಇರಲ್ಲ, ಇದ್ರೂ ಚಿಕ್ಕದಾಗಿರ್ತದೆ. ಹೆಣ್ಣಾನೆ ಕೊರೆ ಬರುತ್ತೆ, ಆದರೆ ಚಿಕ್ಕದು, ಒಂದು ಬೆರಳು ಒಂದಿಷ್ಟು ದಪ್ಪ ಒಂದಿಷ್ಟು ಇರುತ್ತೆ. ಗಂಡಾನೇನ ಅಂತ ಗೊತ್ತಾಯ್ತು. ನಾನೆಲ್ಲ ಫೋಟೋ ತೆಗೆದು ಆಮೇಲೆ ಅಲ್ಲಿ ಒಬ್ಬರು ರೇಂಜರ್ನ ಕೇಳಿದಾಗ ಗಂಡಾನೆ ಇಲ್ಲ ಹೆಣ್ಣಾನೆ ಅಂತ ಹೇಳಿದ್ರು. ಇಲ್ಲ ರೀ ಗಂಡಾನೆ, ನನ್ನ ಹತ್ರ ಫೋಟೋ ಇದೆ ನೋಡಿ ಅಂತ ಹೇಳಿ ನಾನು ಪೇಪರ್ನರಿಗೆ ಟಿವಿಯರಿಗೆ ಎಲ್ಲ ನ್ಯೂಸ್ ಕೊಟ್ಟು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಭಾರಿ ಗಂಡಾನೆ ಹೊಡೆದಾಕಿದ್ದಾರೆ ಅಂತ. ಅಲ್ಲಿ ಒಂದು ಗಂಡಾನೆ ಇತ್ತು. ನಾನು ಆನೆಯನ್ನು ನೋಡಿದ್ದೆ. ಆ ಆನೆ ಯಾರಿಗೆ ಏನೂ ಮಾಡ್ತಿರಲಿಲ್ಲ, ಅದ್ರ ಪಾಡಿಗೆ ಅದು ಇತ್ತು. ಅದು ಕೋರೆಗಳು ಸಿಕ್ಕಾಪಟ್ಟೆ ಉದ್ದ ದಪ್ಪ ಇದ್ದು. ಅಷ್ಟೊತ್ತಿಗೆ ಪೇಪರಲ್ಲಿ ವೆಟರ್ನರಿ ಡಾಕ್ಟ್ರು ಒಂದು ರಿಪೋರ್ಟ್ ಕೊಟ್ಟ, ಇದು ಹೆಣ್ಣಾನೆ. ನಾನು ಇಲ್ಲ ಸಾಧ್ಯನೇ ಇಲ್ಲ ಅಂತ ನಾನು ಫೋಟೋ ಎಲ್ಲ ಬಿಡಿ ಎಲ್ಲರಿಗೆ ತೋರಿಸಿ ಎಲ್ಲರೂ ಪೇಪರ್ನವರೆಲ್ಲ ಒಪ್ಕೊಂಡ್ರು, ಟಿವಿಯರು ಒಪ್ಕೊಂಡ್ರು. ನಾನು ಒಬ್ಬನೇ ಹೋರಾಟ ಮಾಡ್ತಾ ಇರೋದು, ನನ್ನ ಜೊತೆ ಯಾರೂ ಇಲ್ಲ, ನಾನು ಒಬ್ಬ ಏಕಾಂಗಿಯಾಗಿ. ಆಮೇಲೆ ನನಗೆ ಈ ಪೇಪರ್ನವರು ಮತ್ತೆ ಟಿವಿ ಇವರು ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಆಮೇಲೆ ಅದ್ರ ಬಗ್ಗೆನೇ ವಾದ ವಿವಾದ ನಡೀತು. ಕೆಲವು ಕಳ್ಳ ಟಿಂಬರ್ ವ್ಯಾಪಾರಿಗಳೆಲ್ಲ
ಫಾರೆಸ್ಟರ್ ಪರ ನಿಂತ್ಕೊಂಡ್ರು. ನನ್ನ ಎದುರಿಗೆ ನಮಸ್ಕಾರ ಅಂತಿದ್ರು. ನಾನು ಆ ಕಡೆ ಬಂದು ಈ ಕಡೆ ಬಂದ ಕೂಡಲೇ ನನಗೆ ಏಕವಚನದಲ್ಲಿ ಮಾತಾಡ್ಕೊಂಡು ಇವನು ಅದು ಹೆಂಗೆ ಹೇಳ್ತಾನೆ, ಇದು ಗಂಡಾನೆ ಅಂತ, ಇದು ಹೆಣ್ಣಾನೆ, ಹಾಗೆ ಹೇಗೆ ಅಂತ. ಯಾಕೆಂದ್ರೆ ಅವರೆಲ್ಲ ಫಾರೆಸ್ಟ್ನರ್ನ ಸರ್ಕಾರಿ ಜಾಗದಲ್ಲಿ ಅಲ್ಲಿ ಟಿಂಬರ್ ಕಡಿತಿದ್ದಾರೆ ಅವರೆಲ್ಲ. ಏನು ಪಶ್ಚಿಮ ಘಟ್ಟ ಉಂಟಲ್ಲ, ಪಶ್ಚಿಮ ಘಟ್ಟದ ಅಲ್ಲಿ ಎಲ್ಲೋ ಒಂದು ರೆಕಾರ್ಡ್, ಒಂದು 2-3 ಎಕರೆ ರೆಕಾರ್ಡ್ನ ತಗೊಂಡು ಒಂದೇ ರೆಕಾರ್ಡ್ ಅಲ್ಲಿ ಇವರು ಎಲ್ಲೆಲ್ಲಿಗೆ ಬೇಕು ಜಾಸ್ತಿ ಮರ ಎಲ್ಲೆಲ್ಲಿದೆ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿಗೆ ಸರ್ವೇನ್ ಮುಖಾಂತರ ಅದನ್ನ ಆ ಸ್ಕೆಚ್ ಅಲ್ಲಿ ಕೂರಿಸ್ಕೊಂಡು ಫಾರೆಸ್ಟ್ ಮುಖಾಂತರ ಭಾರಿ ಲೂಟಿ ಹೊಡಿತಾ ಇದ್ರು ಮರನ. ಅದನ್ನಕ್ಕೂ ನಾವು ವಿರೋಧ ಆಗಿ ಕೆಲಸ ಮಾಡ್ತಾ ಇದ್ದು. ಅದನ್ನ ನಾವು ನಿಲ್ಲಿಸ್ತು, ಆಮೇಲೆ ನಿಲ್ಲಿಸ್ತು, ಅದನ್ನ ಬಿಡಲಿಲ್ಲ. ಈ ಕಂಪ್ಲೀಟ್ ಒಂದು ಚಿಕ್ಕದೊಂದು ಇಷ್ಟ ಮರ ಕೊಂಬೆನೂ ಕಡಿಯಾಗಿಲ್ಲ ಹಾಗೆ ಮಾಡಿದ್ದೀವಿ ನಾವು ಪರಿಸರ ಹೋರಾಟಗಾರರು. ನನ್ನ ಜೊತೆ ತುಂಬ ಹುಡುಗರು ಇದ್ದರು. ಆದರೆ ಈ ಆನೆ ವಿಚಾರದಲ್ಲಿ ನನ್ನ ಹತ್ರ ಯಾರೂ ಬರಲಿಲ್ಲ, ನಾನು ಯಾರನ್ನೂ ಕರೀಲಿಲ್ಲ. ನಾನು ಒಬ್ಬನೇ ಏಕಾಂಗಿಯಾಗಿ ಹೋರಾಡ್ತಾ ಇದ್ದೆ. ಹೀಗೆ ನಡೀತಾ ಇತ್ತು. ಮಂಕನಹಳ್ಳಿ ಅಂತ ಅಲ್ಲೊಂದು ಊರಿದೆ. ಬಿಸಿಲೆ ಘಾಟಿಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕೂಡ್ ರಸ್ತೆ ಅಂತಿದೆ. ಅಲ್ಲಿಂದ ಮುಂದೆ ಒಂದು 6-7 ಕಿಲೋಮೀಟರ್ ಹೋಗ್ಕೊಳ್ಳಿ ಅಲ್ಲೊಂದು ರಿಡ್ಜ್ ಸಿಗ್ತದೆ. ಅದು ಬ್ರಿಟಿಷರ್ ಹಾಕಿರೋದು. ಅದು ಲೆಫ್ಟ್ ಸೈಡಿಗೆ ಬಿದ್ದ ನೀರು ಅರಬ್ಬಿ ಸಮುದ್ರ ಹೋಗ್ತದೆ, ರೈಟ್ ಸೈಡಿಗೆ ಬಿದ್ದಿದ್ದ ನೀರು ಬಂಗಾಳ ಕೊಲ್ಲಿಗೆ ಹೋಗ್ತದೆ ಅಂತ ಒಂದು ಹಾಕಿದ್ದಾರೆ. ಆ ರಿಡ್ಜ್ ಉಂಟಲ್ಲ, ಅಲ್ಲಿಂದ ಕೆಳಗಡೆ ಆ ಕಾಡು, ನಾನು ಈಗ ಹೇಳ್ತಾ ಇರೋ ಕಾಡು ಬಿಸಿಲೆ ಘಾಟಿನ ಅರಣ್ಯ ಗ್ರಾಮಗಳು ಅಂತ ಬರುತ್ತೆ. ಸುಮಾರು ಒಂದು 7-8 ಗ್ರಾಮಗಳು ಅರಣ್ಯ ಗ್ರಾಮಗಳು ಅಂತ ಉಂಟು. ಆ ಅರಣ್ಯ ಗ್ರಾಮದ ಮಧ್ಯದಲ್ಲಿರೋ ಈ ಕಾಡು ಭಾರಿ ಕಾಡು. ಆದ್ರೆ ಅದು ಪಕ್ಕ ಸರ್ಕಾರಿ ಜಾಗ, ಸುತ್ತ ಮಧ್ಯದಲ್ಲಿರೋದೆಲ್ಲ ಕೆಲವು ಪ್ಲಾಂಟರ್ಗಳ ಹೆಸರಲ್ಲಿರೋ ಜಾಗಗಳು. ಅವರೆಲ್ಲ ಪಾಳ್ಬಿಟ್ಟಾರೆ. ಆ 1-2-3 ಜನದ ಮೇಲೆ ಎಲ್ಲರಿಗೂ ಸಂಶಯ ಇತ್ತು. ಒಬ್ಬ ಮನುಷ್ಯನ ಮೇಲೆ ನನಗೆ ಹೇಳಿರು. ಅವನು ಕೇರಳದಿಂದ ಕೆಲವು ವ್ಯಕ್ತಿಗಳನ್ನ ಕರ್ಕೊಬಂದು ಇವನ್ ಮನೇಲಿ ಇಟ್ಕೊಂತ ಇದ್ದ. ಈ ಆನೆ ಎಲ್ಲೆಲ್ಲಿ ತಿರುಗಾಡ್ತದೆ ಅಲ್ಲಿ ಕೃಷಿ ಹೊಂಡದ ತರ ಎಲ್ಲ ಹೊಂಡ ಮಾಡಿದ್ದಾರೆ. ಯಾಕೆಂದ್ರೆ ಆನೆ ಹೊಡೆದ್ರೆ ಅದ್ರ ಹೊಂಡಕ್ಕೆ ಹಾಕಿ ಅದನ್ನ ಹೂಳು ಹಾಕೋಣ ಅಂತ ಎಲ್ಲ ಊರ್ನವರೆಲ್ಲ ನನಗೆ ಹೇಳಿರು. ನಾನು ಹೋರಾಟ ನಡೆಸ್ತಲೇ ಇದ್ದೆ. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಪೇಪರ್ನವ್ರಿಗೆ ಭೇಟಿ ಆಗ್ತಿದ್ದೆ. ಹೀಗೆಲ್ಲ ನಡೀತಾ ಇತ್ತು. ಇದಾಗಿ ಸುಮಾರು 3 ತಿಂಗಳ ಮೇಲೆ, ಇದೆಲ್ಲ ಆಗಿ 3 ತಿಂಗಳ ಮೇಲೆ ಅಂದ್ರೆ ಆ ಗಂಡಾನೆ ಗಲಿಬಿಲಿ ಆಯ್ತಲ್ಲ, ಫೋಟೋ ಎಲ್ಲ ತೋರಿಸಿದ್ರಲ್ಲ, ಅದಾದ 3 ತಿಂಗಳ ಮೇಲೆ ಅದಾಗಿ ಇದ್ರ ಮೂಳೆ ಎಲ್ಲ ಸಿಕ್ತಲ್ಲ, 3 ತಿಂಗಳ ಮೇಲೆ ಮತ್ತೊಂದ್ಸತಿ ನಾನು ಆ ಸ್ಪಾಟಿಗೆ ಹೋದೆ. ಮತ್ತೊಂದ್ಸತಿ ನೋಡೋಣ ಅಂತ. ಇವ್ರು ಏನ್ ಮಾಡಿದ್ದಾರೆ, ಆನೆನ ಹೊಡೆದು ರೈಫಲಲ್ಲಿ ಆನೆ ಹೊಡೆದು ನೀರೊಳಿಕೆ ಬಿದ್ದ ಆನೆ, ಮಳೆಗಾಲದಲ್ಲಿ ನೀರೊಳಿಕೆ ಬಿದ್ದ ಆನೆನ ಚೈನ್ ಸಾ ತಗೊಂಡು ಅದರ ಮಾಂಸನೆಲ್ಲ ಕುಯ್ದು ನದಿಯಲ್ಲಿ ಬಿಟ್ಟಿರೋದು. ನದಿ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಹರಿಯುತ್ತೆ. ಅಲ್ಲಿ ಹೆವಿ ರೈನ್ ಏರಿಯಾ, ಅಲ್ಲೆಲ್ಲ 350-400 ಇಂಚ್ ಮಳೆ ಬೀಳೋ ಜಾಗ ಬಿಸಿಲೆ ಭಾಗದಲ್ಲಿ. ಅಲ್ಲಿ ಒಂದೊಂದು ದಿವಸ ಮಳೆ ಬಂದ್ರೆ ಒಂದು ಗಂಟೆಲಿ 10-15 ಇಂಚು ಮಳೆ ಬೀಳ್ತದೆ. ಅಂತ ಮಳೆನ ಬೆಂಗಳೂರು ಅಂತಲ್ಲಿ ಬಿದ್ರೆ ಬೆಂಗಳೂರು ಮುಳುಗೇ ಹೋಗ್ಬೋದು. ಕೆಲವೇ ಗಂಟೆಲಿ 10-15 ಇಂಚು ಮಳೆ ಬೀಳೋ ಅಂತ ಜಾಗ ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು, ಬೆಟ್ಟ ಗುಡ್ಡಗಳಿರೋ ಜಾಗ. ಅದರಲ್ಲಿ ಮಾಂಸನ ಎಲ್ಲ ನಾನು ಆ ನದಿ ಅಲ್ಲಿಂದ ಬಂದು ಬಿಸಿಲೆ ಘಾಟ್, ಸುಬ್ರಹ್ಮಣ್ಯ ಮತ್ತೆ ಏನು ಸಕಲೇಶ್ಪುರ ರೋಡ್ ಇದೆಯಲ್ಲ, ಆ ರೋಡ್ನ ಒಂದು ಸೇತುವೆ ಮುಖಾಂತರ ಪಾಸ್ ಆಗಿ ಅಲ್ಲಿಂದ ಪಶ್ಚಿಮ ಘಟ್ಟದ ಕಾಡೊಳಗೆ ನುಗ್ಗಿ ಅಲ್ಲಿಂದ ಆ ನದಿ ಮುಂದೆ ಹರಿದು ಸುಮಾರು ಒಂದು 500-1000 ಅಡಿ ಕೆಳಗಡೆ ನದಿ ಹರಿಯುತ್ತೆ. ಆ ನದಿ ಸೋಮವಾರಪೇಟೆ ಕಡೆಯಿಂದ ಬರೋ ಒಂದು ಗಿರಿಹೊಳೆ ಅನ್ನೋ ಒಂದು ನದಿಗೆ ಹೋಗಿ ಸೇರುತ್ತೆ. ಅದು ಜಾಸ್ತಿ ನೀರು ಗಿರಿಹೊಳೆ. ಅದು ಸೋಮವಾರಪೇಟೆ ಪುಷ್ಪಗಿರಿ ಆಚೆ ಭಾಗದಲ್ಲಿ, ಸೋಮವಾರಪೇಟೆ ಕೆಲವು ಹಳ್ಳಿಗಳು, ಶಾಂತಹಳ್ಳಿ ಆ ಕಡೆಯಿಂದ ಬರೋ ನೀರು, ಅದು ತುಂಬಾ ನೀರು ಬರುತ್ತೆ, ಅದಕ್ಕೆ ಹೋಗಿ ಸೇರುತ್ತೆ ಆ ನೀರು. ಅದರಲ್ಲಿ ನಾನು ನಡ್ಕೊ ಹೋದ್ರೆ ಆ ನದಿ ಸೈಡಲ್ಲಿ ಅಲ್ಲಿ ಇಲ್ಲಿ ಇಷ್ಟಿಷ್ಟು ಮಾಂಸ ಕೊಳತು, ಮಾಂಸ ಎಲ್ಲ ಅಲ್ಲೆಲ್ಲೆಲ್ಲೆಲ್ಲೇ ಹಾಗೆ ಬಿದ್ದಿತ್ತು. ಇಷ್ಟಿರ್ತಪ್ಪ ಪೀಸು. ಯಾವುದೇ ಒಂದು ಆನೆ ಅದ್ರ ಪಾಡಿಗೆ ಅದು ಸತ್ತೋಗಿ ಸಹಜ ಸಾವಾದ್ರೆ ಅದು ಆ ರೀತಿ ಮಾಂಸ ಎಲ್ಲ ಪೀಸ್ ಹೋಗಲ್ಲ. ಅದು ಮೊದಲು ಹೊಟ್ಟೆ ಊದುತ್ತೆ, ಹೊಟ್ಟೆ ಹೊಡೆಯುತ್ತೆ, ಅದು ಕರಳ ಬರುತ್ತೆ. ಆನೆದು ಚರ್ಮ ಬಾರಿ ದಪ್ಪ ಇರುತ್ತೆ. ಅದು ಏನಾರ ಕರುಳು ಹೋಗ್ಬೋದು ಬಿಟ್ರೆ ಬೇರೆ ಯಾವುದು ನದಿಯಲ್ಲೆಲ್ಲ ಕುಚ್ಚಿಗೆ ಹೋಗಲ್ಲ. ಮಾಂಸದ ರಾಶಿನೇ ನಾನು ನೋಡಿದೆ. ಸೈಡಿಗೆಲ್ಲ ಸಿಕ್ಕಾಕೊಂಡಿತ್ತು. ನೀರಿನ ರಭಸಕ್ಕೆ ಬಂದು ಜಾಸ್ತಿ ನೀರು ಹರಿದಾಗ ಮೇಲೆ ಎತ್ತರಕ್ಕೆ ಬಿದ್ದು ನೀರು ಕಡಿಮೆ ಆದ ಕೂಡಲೇ ಆ ಮಾಂಸಗಳೆಲ್ಲ ಹಾಗೆ ಬಿದ್ದಿದ್ದು. ಆಮೇಲೆ ನನಗೆ ಇನ್ನೂ ಗೊತ್ತಾಯಿತು, ಇದು ಗ್ಯಾರಂಟಿ ಅಂತ ಆಯ್ತು. ಅದಾಗಿ 3 ತಿಂಗಳ ಮೇಲೆ ಸೋಮವಾರಪೇಟೆ ಟೌನ್ ಒಳಗೆ ಒಂದು ಸ್ಟುಡಿಯೋದೊಳಗೆ 2 ಆನೆ ಕೊರೆಗಳು ಸಿಗ್ತವೆ. ಅದು ಬೆಂಗಳೂರು ಫಾರೆಸ್ಟ್ ಸ್ಕ್ವಾಡ್ನವರು ಅದನ್ನ ಅವ್ರಿಗೆ ಹೇಗೋ ಮಾಹಿತಿ ಹೋಗಿ ಇವ್ರು ಸೇಲ್ ಮಾಡಕ್ ಹೊರಟು
ರೇಡ್ ಮಾಡಿ ಹಿಡಿತಾರೆ. ರೈಡ್ ಮಾಡಿ ಹಿಡಿದಾಗ ಆ ಕೋರೆಗಳು ನಾವು ಬಿಸಿಲೆ ಘಾಟಿಯಲ್ಲಿ ನಮಗೆ ಬಿಸಿಲೆ ಘಾಟ್ ಅಂದ್ರೆ ಬಿಸಿಲೆ ಘಾಟ್ ಪಕ್ಕ ಅದೇ ಬಿಸಿಲೆ ಘಾಟ್ ಎಲ್ಲ ಒಂದೇ ಅಲ್ಲಿ ನಮಗೆ ಸಿಕ್ಕಿದ್ದು. ಅದ್ರ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗಿ ಆವಾಗಿನ ಒಬ್ಬ ರೇಂಜರು ಇದು ಆನೆ ಸತ್ತು ಬಿದ್ದಿತ್ತು, ಅದರಲ್ಲಿ ಇವರು ಕೋರೆ ತಂದು ತಗೊಂಡು ಹೋಗಿರೋದು ಅಂತ ಹೇಳಿ ಒಂದು ರಿಪೋರ್ಟ್ ಕೊಡ್ತಾರೆ. ನಾನು ಆಮೇಲೆ ಇಲ್ಲಿಂದ ಮಡಿಕೇರಿ ಹೋಗಿ ಮಡಿಕೇರಿ DF ಅನ್ನು ಮೀಟ್ ಆಗಿ ಮಡಿಕೇರಿ DF ಕೋರೆ ಎಲ್ಲ ಅಲ್ಲಿಟ್ಟಿದ್ರು. ಆ ಕೋರೆಗಳನ್ನ ನೋಡ್ಕೊಂಡು ಆಮೇಲೆ ನಾನು ಶನಿವಾರ ಸಂತೆ ಪೊಲೀಸಿಗೆ ಬಂದು ಅದನ್ನ ಒಂದು ಕಂಪ್ಲೇಂಟ್ ಮಾಡಿದೆ. ಅದು ಕಂಪ್ಲೇಂಟ್ ಏನಾಯ್ತು ಎಂಥದ್ದು ನನ್ನನ್ನು ಕರೀಲಿಲ್ಲ, ಏನಿಲ್ಲ ಬಿಡಿ, ಅದೆಲ್ಲ ಮುಳುಗಿ ಅದು ಹೋಯ್ತು. ಆಮೇಲೆ ಆ ಆನೆನ ಇವರು ಇಲ್ಲೊಬ್ಬ ವ್ಯಕ್ತಿ ಅಲ್ಲಿ ಒಬ್ಬ ವ್ಯಕ್ತಿ ಸೋಮವಾರಪೇಟೆ ಕಡೆಯವರೆಲ್ಲ ಸೇರಿ ಆ ಆನೆ ಹೊಡೆದಿದ್ದು. ಆಮೇಲೆ ಅವ್ರನ್ನೆಲ್ಲ ತೆಗೆದು ಜೈಲಿಗೆ ಹಾಕಿರು. ಆದರೂ ಅವ್ರ ಕೇಸಲ್ಲಿ ಬಚಾವ್ ಆಗ್ತಾರೆ. ಹೇಗೆ ಅಂದರೆ ಸತ್ ಬಿದ್ದ ಆನೆದು ಕೋರೆ ನಾವು ಕೊಳ್ತೋಗಿತ್ತು ತಗೊಂಡು ಬಂದು ಒಪ್ಕೊಂತಾರೆ ಅವರು, ಅಂದರೆ ಪೊಲೀಸ್ ಹತ್ರ. ಕೋರ್ಟಲ್ಲಿ ಏನಾಯಿತು, ಕೇಸು ಹೋಯ್ತು, ಎಲ್ಲ ಉಳ್ಕೊಂಡ್ರು. ಅದಾದಮೇಲೆ ಏನು ಆನೆನ ಚೈನ್ಸಾದಲ್ಲಿ ಕುಯ್ದು ನೀರಿಗೆ ಬಿಟ್ಟಿರ್ತಾನಲ್ಲ, ಅದಾಗಿ 2 ತಿಂಗಳಿಗೆ ಅವನು ಯಾವುದೋ ಅಲ್ಲೊಂದು ಕದ್ದು ಮರ ಕಡಿಯಕ್ಕೆ ಹೋಗಿ ಆ ಮರ ಅವನ ತಲೆ ಮೇಲೆ ಬಿದ್ದು ಅವನು ಸತ್ತೋಗ್ತಾನೆ. ಅದೇ ಜಾಗದಲ್ಲಿ ಅದೇ ಆ ಬೌಂಡ್ರಿ ಒಳಗೆ ಒಬ್ಬ ವ್ಯಕ್ತಿ ಅವನು ಊರು ಬಿಟ್ಟು ಬೆಂಗಳೂರಿಗೆ ಓಡೋಗ್ತಾನೆ. ಅದಾಯಿತು. ಆಮೇಲೆ ಅದು ಕೇಸ್ ಆವಾಗ ಜನಗಳಿಗೆಲ್ಲ ನನ್ನ ಮೇಲೂ ನಂಬಿಕೆ ಬಂತು, ನನ್ನ ಮಾತು ಮೇಲೂ ನಂಬಿಕೆ ಬಂತು. ಅದು ಗಂಡಾನೆ ಅಂತ ಪ್ರೂವ್ ಆಯಿತು. ಆ ದೊಡ್ಡ ಆನೆ ಅಂತ ಹೇಳಿ ಜನಗಳೆಲ್ಲ ಭಾರಿ ಬೇಜಾರು ಮಾಡ್ಕೊಂಡ್ರು. ಹೇಗೆ ಇಲ್ಲಿ ಭೀಮಾ ಆನೆ ಇದೆ, ಅಲ್ಲಿ ಹೇಗೆ ಬೈರಾ ಆನೆ ಇದೆ, ಹೀಗೆ ಆ ಥರದ್ದೇ ಅಲ್ಲಿದು ಆ ದೊಡ್ಡ ಆನೆ. ಅದು ಯಾರಿಗೆ ಏನು ಮಾಡ್ತಿರಲಿಲ್ಲ, ಭಾರಿ ಕೋರೆಗಳ ಆನೆ. ಆಮೇಲೆ ಅದಾಗಿ 2 ವರ್ಷ, ಈಗ 2 ವರ್ಷದ ಹಿಂದೆ ಮತ್ತೆ ಅದೇ ಕಾಡಲ್ಲಿ 2 ಆನೆ ಗುಂಡು ಹೊಡಿತಾರೆ. ಒಂದು ಹೆಣ್ಣಾನೆ ಸತ್ತೋಗ್ತದೆ, ಅದರ ಮರಿ ಅದು ಹಾಲು ಕುಡಿಯುತ್ತಿರೋ ಮರಿ ಅದೇ ಆನೆಗುಂಡಿಯಲ್ಲಿ, ಆನೆಗುಂಡಿ ಗ್ರಾಮ ಉಂಟಲ್ಲ ಆ ಕಾಡಲ್ಲೇ, ಅದು ಸತ್ತೋಗ್ತದೆ ಅದಕ್ಕೆ ಆಹಾರ ಇಲ್ದಲೆ. ಅದಾದ್ಮೇಲೆ ಒಂದು ಗಂಡಾನೆ ಹೊಡಿತಾರೆ. ಆ ಗಂಡಾನೆ ಬಂದು ರೋಡ್ ಸೈಡಲ್ಲೇ ಬಂದು ಬಿದ್ದು ಸತ್ತೋಗ್ತದೆ. ಅದು ಏನು ವಾಸನೆ ಬರ್ತಾ ಇದೆ ಅಂತ ನೋಡ್ಬೇಕಾರೆ ಅದ್ರವು 2 ಕೋರೆಗಳಿಲ್ಲ. ಇವೆಲ್ಲ ಇದ್ರ ಬಗ್ಗೆ ಫಾರೆಸ್ಟ್ನರಿಗೆ ಇಂಥ ವ್ಯಕ್ತಿಗಳೇ ಹೊಡೆದಿರೋದು, ಇಂಥವರೇ ಅಂತ ನಾವುಗಳು ಹೇಳಿರು. ಇವರು ಅವ್ರನ್ನ ಯಾವನೋ ಪಾಪದನ್ನು ಕರ್ಕೊಂಡು ಹೋಗಿ ಹೊಡಿತಾರೆ, ತೆಗೆದು ಬಿಟ್ಟು ಕಳಿಸ್ತಾರೆ. ಏನು ಎನ್ಕ್ವೈರಿನೂ ಮಾಡಲಿಲ್ಲ. ಈಗಾಗಲೇ ಆ ಭಾಗದಲ್ಲಿ 1, 2, 3, 4, 5 ಆನೆಗಳು ಸತ್ತೋದು ಗುಂಡು ಹೊಡೆದು. 5ರಲ್ಲಿ 1 ಹೆಣ್ಣಾನೆ, 5 ಒಂದು ಮರಿ, 6, ಇನ್ನೊಂದು ಆ ಪ್ರೆಗ್ನೆಂಟ್ ಒಂದು ಹೆಣ್ಣಾನೆ ಮರ ದೂಕಿ ಕರೆಂಟ್ ಹೊಡ್ಸ್ಕೊಂಡು ಸತ್ತೋಯ್ತು. 6, 7 ಆನೆ ಸತ್ತೋಗ್ತು. ಅದರಲ್ಲಿ ಗುಂಡು ಹೊಡೆದು ಸತ್ತಿರೋವು ಒಂದು 5 ಆನೆಗಳು ಗುಂಡು ಹೊಡೆದೇ ಸತ್ತಿರೋದು ಅಲ್ಲಿ ಈಗಲೂ ನಡೀತಲೇ ಉಂಟು. ಅಂದ್ರೆ ಇದೇನು ಸರ್, ಇದು ದಂತಕ್ಕೋಸ್ಕರನೇ? ಅದು ದಂತಕ್ಕೋಸ್ಕರನೇ. ಯಾವಾಗ ಇವರು ಸೋಮವಾರಪೇಟೆಯಲ್ಲಿ ಸಿಕ್ತಲ್ಲ ದಂತ, ಅವ್ರನ್ನ ಸರಿಯಾಗಿ ಬಾಯಿ ಬಿಡಿಸಿದ್ರೆ ಅದಕ್ಕಿಂತ ಹಿಂದೆ ಎಡಕೊಂಬ್ರಿ ಅಂತ ಶಿರಾಡಿ ಘಾಟಿ ಎಡಕೊಂಬ್ರಿಯಲ್ಲಿ ಸತ್ತಾನೆ, ಇನ್ನೊಂದು ಬಿಸಿಲೆ ಘಾಟಿಯಲ್ಲಿ ಸತ್ತೋಗಿದ್ದ ಗಂಡಾನೆ, ಎಲ್ಲರೂ ಬಾಯಿ ಬಿಡ್ತಿದ್ರು. ಆದರೆ ಇದ್ರ ಮಧ್ಯದಲ್ಲಿ ಹಣ ಮತ್ತೆ ಕೆಲವು ರಾಜಕೀಯ ವ್ಯಕ್ತಿಗಳ ಪ್ರಭಾವ ಅವ್ರನ್ನೆಲ್ಲ ಉಳಿಸ್ತು. ಆದರೂ ಮತ್ತೆ ಬಂದು ಒಂದು ಆನೆ ಹೊಡೆದ್ರು, ಮತ್ತೊಂದು ಗಂಡಾನೆ ಹೊಡೆದ್ರು. ಭಾರಿ ಒಂದು ಕಟ್ಟು ಮಸ್ತಾದ ಒಂದು ಗಂಡಾನೆ. ಅದು ಪಕ್ಕಾ ವೆಸ್ಟರ್ನ್ ಘಾಟಲ್ಲೇ ಬದುಕ್ತಿದ್ದ ಆನೆಗಳು. ಅಂದ್ರೆ ಇದೆಲ್ಲ ಬಿಸಿಲೆ ಭಾಗದಲ್ಲೇನೆ? ಬಿಸಿಲೆ ಏನು ಒಂದು ಬಿಸಿಲೆ ಆ ಕಡೆ ಆ ಸೈಡ್ ಶಿರಾಡಿ ಬಾರ್ಡರ್ ಅಷ್ಟು ಒಂದು 20 ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಷ್ಟೆಲ್ಲ ಆಯ್ತು. ಅಂದ್ರೆ ಇದು ಈಗೂ ಹೊಡಿತಾ ಇದ್ದಾರೆ ದಂತಕ್ಕೆ ಹೊಡೆದಿರೋದು 2 ವರ್ಷದ ಹಿಂದೆ. ಅದರಲ್ಲಿ ದಂತ ಇರಲಿಲ್ಲ, ಗಂಡಾನೆ, ಸರಿಯಾದ ಗಂಡಾನೆ. ಅಂದ್ರೆ ಈ ಮಾಂಸನೆಲ್ಲ ತುಂಡು ಮಾಡಿ ಬಿಡ್ತಾರಲ್ಲ ಸರ್, ಅದರಿಂದ ಉಪಯೋಗ ಏನು ಅವ್ರಿಗೆ? ಅಂದ್ರೆ ಎಲುಬ್ ಬೇಕಾ ಇವ್ರಿಗೆ ಅಥವಾ ಏನು? ಎಲ್ಬಲ್ಲ. ಆ ಆನೆನ ನದಿಯಲ್ಲಿ ಕೊಚ್ಕೊಂಡು ವೆಸ್ಟರ್ನ್ ಘಾಟ್ ಕಾಡೊಳಗೆ ಹೋಗ್ಲಿ, ಇದು ಪಕ್ಕ ರೆಕಾರ್ಡ್ ಜಾಗ ಊರು ಮಧ್ಯೆ ಅಲ್ಲ, 4 ಊರು, ಬಿಸಿಲೆ, ಮ್ಯಾಗ್ಡಳ್ಳಿ, ಮಾಯನೂರು, ಆನೆಗುಂಡಿ, ಈ ಊರುಂಟಲ್ಲ, ಊರು ಮಧ್ಯದಲ್ಲಿ ಆಗಿದ್ದಲ್ವಾ. ಅದು ನೀರಲ್ಲಿ ಹೋಗಿಬಿಟ್ರೆ ವೆಸ್ಟರ್ನ್ ಘಾಟ್ ಕಾಡೊಳಗೆ ಹೋಗ್ತದೆ. ಕಾಡೊಳಗೆ ಹೋದ್ರೆ ಅದು ವೆಸ್ಟರ್ನ್ ಘಾಟಲ್ಲಿ ಆಗಿ ಹೋಗಿದ್ದು, ಅದು ಸರ್ಕಾರಿ ಜಾಗದಲ್ಲಿ ಅಂತ. ಈಗ ರೆಕಾರ್ಡ್ ಇರೋ ಜಾಗ ಪಕ್ಕಾ ರೆಕಾರ್ಡ್ ಇರೋ ಜಾಗ ಅಂದ್ರೆ ಒಬ್ಬ ವ್ಯಕ್ತಿದಾಗಿರ್ತದೆ. ಅವನು ಆ ವ್ಯಕ್ತಿ ಮೇಲೆ ಬರುತ್ತಲ್ಲ, ಅದಕ್ಕೆ ನೀರಲ್ಲಿ ಕೊಚ್ಚಿಗೆ ಹೋದ್ರೆ ಅಂತ. ಆದ್ರೆ ಇಷ್ಟು ದೊಡ್ಡ ಆನೆ ತಲೆ ನೀರಲ್ಲಿ ಕೊಚ್ಚಿಗೆ ಹೋಗೋಣ ಅಂತ ಅಷ್ಟು ದೊಡ್ಡ ನದಿ ಅಲ್ಲ ಅದು, ಅದೊಂದು ಸಾಮಾನ್ಯ ನದಿ. ಅಲ್ಲಿ ಈಗ ಒಂದ್ ಸ್ವಲ್ಪ ನಿಂತೋಗಿದೆ ಅಂತ ಹೇಳ್ಬೋದು. ಆದ್ರೆ ನಿಂತೋಗಿದೆ ಅನ್ನಕ್ಕಿಂತ ವೆಸ್ಟರ್ನ್ ಘಾಟ್ ಕಾಡೊಳಗೆ ಆನೆ ಸತ್ತೋಗಿದ್ರೆ ಅದನ್ನ ನೋಡೋರು ಯಾರು? ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅಂದ್ರೆ ಆನೆನ ಈಗೂ ಹೊಡಿತಾ ಇದ್ದಾರೆ? ಈಗಲೂ ಹೊಡಿತಾರೆ. ಕಾರಣ ಸರ್ ಇದೆ, ದಂತಕ್ಕೋಸ್ಕರ. ದಂತಕ್ಕಾಗಿ ಆ ಭಾಗದಲ್ಲಿ ಆಗ್ತಾ ಇರೋದು ದಂತಕ್ಕೆ. ಈ ಭಾಗದಲ್ಲಿ ನಮ್ಮ ಸಕಲೇಶ್ಪುರ, ಬಾಳುಪೇಟೆ, ಈ ಕಡೆ ಬೇಲೂರು, ಆಲೂರು ಭಾಗದಲ್ಲಿ ನಡೀತಾ ಇರೋದು ಅವರ ಎಸ್ಟೇಟು, ಅವ್ರ ಗದ್ದೆ ಉಳಿಸ್ಕೊಳಕ್ಕಾಗಿ ಆನೆ ಗುಂಡು ಹೊಡಿತು. ಈ ಭಾಗದಲ್ಲಿ ಆನೆ ದಂತಕ್ಕಾಗಿ ಹೊಡಿತಾ ಇರೋದು. ಅದರಲ್ಲಿ ಒಂದು ದೊಡ್ಡ ಮಾಫಿಯಾನೇ ಇದೆ. ಈಗ 2 ವರ್ಷದಿಂದ ಇತ್ತೀಚೆಗೆ ಯಾವುದು ಗೊತ್ತಿಲ್ಲ. ಆದರೆ ಮಧ್ಯ ಕಾಡೊಳಗೆ ಹೊಡೆದಿದ್ರು ಯಾರು ನೋಡೋರು ಯಾರು, ಕೇಳಾರ. ನಮ್ಮಲ್ಲಿ ಒಂದು ನಮ್ಮ ಸಕಲೇಶ್ಪುರ ತಾಲೂಕು ಹಾನ್ಬಾಳ್ ಹೋಬಳಿ ಅಗ್ನಿ ಗ್ರಾಮ ಅಂತ ಒಂದು ಲಾಸ್ಟ್ ಬಾರ್ಡರ್ ಇದೆ.
ಎತ್ತಿನ ಹೊಳೆ ಹುಟ್ಟದಲ್ಲೇ ಒಂದು ಭಾರಿ ಒಂದು ಸಲಗ ಬರ್ತಿತ್ತು, ಒಂದು ಗಂಡಾನೆ. ಅದರ ಕೋರೆಗಳು ಹೀಗಿದ್ದು, ಭೀಮಾ ಆನೆಕ್ಕಿಂತ ಎತ್ತರ, ಅಷ್ಟಕ್ಕಿಂತ ದಪ್ಪ ಇದ್ದ ಆನೆ ಒಂದು ಬರ್ತಿತ್ತು. ಅದೀಗ 2 ವರ್ಷದಿಂದ ಬರ್ತಾ ಇಲ್ಲ. ಅದು ಶಿರಾಡಿ ಘಾಟ್ವರೆಗೂ ಹೋಗ್ತಿತ್ತು. ಶಿರಾಡಿ ಘಾಟಿಂದ ಸುಬ್ರಹ್ಮಣ್ಯದವರೆಗೂ ಹೋಗಿ ಮತ್ತೆ ಈ ಸೈಡು ಮೂಡಿಗೆರೆ ತಾಲೂಕು 9 ಬೆಟ್ಟ ಚಾರ್ಮುಡಿ ಘಾಟ್ವರೆಗೂ ಹೋಗ್ತಿತ್ತು ಆನೆ. ಆದರೆ ಈಗ ಅದು ಕಾಣ್ತಾ ಇಲ್ಲ. 2 ವರ್ಷದಿಂದ ಆ ಆನೆ ಬರ್ತಾ ಇಲ್ಲ ನಮ್ಮ. ಏನಾಯ್ತಂತ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಪ್ರತಿ 15 ಇಲ್ಲ ತಿಂಗಳಿಗೆ ಒಂದ್ಸರಿ ಬರ್ತಿತ್ತು. ಅದು ಯಾರಿಗೇನು ಮಾಡ್ತಿರ್ಲಿಲ್ಲ. ಅದು ಬರತ್ತಿಗೆ ಕೂಗ್ತಾ ಬರ್ತಿತ್ತು, ಇಲ್ಲ ಮರ ಮುರ್ಕಂಟ ಬರ್ತಿತ್ತು, ಮರದ ಕೊಂಬೆಗಳನ್ನೆಲ್ಲ. ನಾನು ಬರ್ತಾ ಇದ್ದೀನಿ ಅಂತ ಒಂದು ಜನಗಳಿಗೆ ಒಂದು ಸಿಗ್ನಲ್ ಕೊಡುತ್ತೆ. ಹಾಗಾಗಿ ಶಿರಾಡಿ ಚಾರ್ಮುಡಿ ಮಧ್ಯದಲ್ಲಿ ನಮ್ಮ ಕಬ್ಬಿನಲೆ ಫಾರೆಸ್ಟ್ ಮತ್ತೆ ಈ ಭಾಗದಲ್ಲಿ, ಕಬ್ಬಿನಲೆ ಫಾರೆಸ್ಟ್ ಅಂದ್ರೆ ಶಿರಾಡಿ ಮತ್ತೆ ಚಾರ್ಮುಡಿ ಮಧ್ಯದಲ್ಲಿರೋ ಕಾಡು, ಪುತ್ತೂರು, ಬೆಳ್ತಂಗಡಿ ಮತ್ತೆ ಮೂಡಿಗೆರೆ ಬಾರ್ಡರ್ ಹೊಂದಿರೋ ಕಾಡು ಕಬ್ಬಿನಲೆ ಫಾರೆಸ್ಟ್. ಅದು ಸಕಲೇಶಪುರ ತಾಲೂಕು 16,000 ಎಕರೆ. ಇದೆಲ್ಲ ಪ್ರತಿಯೊಂದು ನಡೆಯುತ್ತೆ, ಅದು ಇದು ಅಂತಲ್ಲ. ಅಂದ್ರೆ ಈಗ ನಿಮ್ಮ ಪ್ರಕಾರ ವೀರಪ್ಪನ ಇದ್ದಾಗ ಏನು ಆನೆ ದಂತಕ್ಕೋಸ್ಕರ ನಡೀತು, ಅದಾಯ್ತು ಇದಾಯ್ತು ಅಂತಿದ್ರಲ್ಲ, ಅದು ಇವತ್ತಿಗೂ ಕಂಟಿನ್ಯೂ ಆಗಿದೆ. ಆನೆ ದಂತ ಬ್ಯಾನ್ ಆದ್ರೂ ಹೊಡಿತಾರೆ. ಈಗ ಜಗತ್ತಲ್ಲಿ ಆನೆ ದಂತ ಬ್ಯಾನ್ ಮಾಡಿದ್ರು ಅಂತಾರೆ, ಆದ್ರೆ ಆನೆ ದಂತ ಇನ್ನೂ ಉಪಯೋಗ ಮಾಡ್ತಾರಂತೀರಾ? ಮಾಡ್ತಾರೆ. ಕೆಲವರಿಗೆ ಬೇಕಾಗುತ್ತೆ, ಅದರ ಅವಶ್ಯಕತೆ ಇರುತ್ತೆ. ಬೇರೆ ವಸ್ತುಗಳಾದ್ರೆ ಎಷ್ಟು ಕೋಟಿ ಕೊಟ್ಟುಕೊಳ್ಬಹುದು, ಆದ್ರೆ ಇದು ಸಿಗಲ್ಲ. ಕೆಲವು ವ್ಯಕ್ತಿಗಳಿಗೆ ಇದನ್ನ ಇಟ್ಕೊಂಡ್ಬೇಕಾಗ್ತದೆ, ಇವ್ರ ಮನೇಲಿ ಇಟ್ಕೊಂಡು ಏನೋ. ಹಾಗಾಗಿ ಅಂತರು ಆನೆಗಳ ಕ್ವಾರೆನ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ಈಗ ವ್ಯಾಪಾರ ಮಾಡೋರು ಇದ್ರ ತಾನೇ ಕಳ್ತನ ಮಾಡೋದು. ತಗೊಳ್ಳೋರಿದ್ದ ಡಿಮಾಂಡ್ ಇದೆ, ತಗೊಳ್ಳೋರು ಇದ್ದಾಗ. ತಗೊಳ್ಳೋರೇ ಇಲ್ಲ ಅಂದ್ರೆ ಕಳ್ತನ ಮಾಡೋರೆ ಏನ್ ಮಾಡಿ ಏನ್ ಪ್ರಯೋಜನ? ಸೊ ಡಿಮಾಂಡ್ ಇದೆ ಅಂತೀರಾ? ಇನ್ನು ಡಿಮ್ಯಾಂಡ್ ಇದೆ. ಹಾಗಾಗಿ ನಿಮ್ಮ ಪ್ರಕಾರ ಬಿಸಿಲೆ ಭಾಗದಲ್ಲಿ ಆನೆಗಳು ಸಾಯ್ತಾ ಇದ್ದಾವೆ. 2 ವರ್ಷದಿಂದ ಕಾಣ್ತಾ ಇಲ್ಲ. 2 ವರ್ಷದ ಹಿಂದೆ ಲಾಸ್ಟ್ ಆನೆ ಅದು ಸತ್ತಿದ್ದು. ಆದ್ರೆ ಅದಕ್ಕಿಂತ ಹಿಂದೆನೂ ಇನ್ನೊಂದು ಆನೆ, ಅದು ಹೊಸಳ್ಳಿ ಬೆಟ್ಟ ಅಂತ ಒಂದು ಬೆಟ್ಟ ಇದೆ, ಅಲ್ಲಿ ಅದರಿಂದ ಕೆಳಗಡೆ ಭಾಗದಲ್ಲಿ ಒಂದು ಗಂಡಾನೆ ಸುತ್ತೋಯ್ತು, ಭಾರಿ ಕೊರೆ ಇರೋದು. ಅದೇನಾಗಿದ್ದು, ಅದು ದಂತಕ್ಕೆ ಹೊಡೆದ್ರು, ಸ್ವಲ್ಪ ಗುಂಡೇಟು ಬೇರೆ ಕಡೆಗೆ ಬಿದ್ದು, ಅದು ಸುಮಾರು ಹೊಡೆದಲ್ಲಿಂದ ಒಂದು 8-10 ಕಿಲೋಮೀಟರ್ ನಡೆದು ಒಂದು 10-15 ದಿವಸ ನೆರಳಿ ಬಂದು ಸತ್ತೋಯ್ತು. ನಾನು ಹೋಗಿದ್ದೆ ಸ್ಪಾಟಿಗೆ. ಒಳ್ಳೆ ದಂತ ಇರೋ ಗಂಡಾನೆನೇ ಹೊಡೆದು ಸಾಯಿಸಿರು. ಇದು ನಾನು ಬಿಟ್ಟಿದ್ದೆ, ನಂಗೆ ಮರ್ತೋಗಿತ್ತು. ಇದು ಈಗ ನೆನಪಿಗೆ ಬಂತು. ಇದು ಸೇರಿದ್ರೆ ಒಳ್ಳೆ ದಂತ ಇರೋ ಗಂಡಾನೆಗಳು 4 ಗಂಡಾನೆ ಹೊಡೆದಾಕಿ. ಅದರಲ್ಲಿ 3 ಆನೆದು ದಂತನ ಇವರು, ಇನ್ನು 2 ಗಂಡಾನೆದು ಅದು ಸರ್ಕಾರಕ್ಕೆ ಹೋಯ್ತು. ಈ ಒಟ್ಟಿಗೆ 5 ಗಂಡಾನೆ ಹೊಡೆದ್ರು, ಒಳ್ಳೊಳ್ಳೆ ಸ್ಥಳಗಳನ್ನು. ಅದೊಂದು ಟೀಮ್ ಕೆಲಸ ಮಾಡ್ತಾ ಉಂಟು. ಅದಕ್ಕೆ ಸೋಮವಾರಪೇಟೆ ಅನ್ನೋಕ್ಕಿಂತ ಫಸ್ಟ್ ಸಕಲೇಶಪುರ ಆ ಭಾಗದ ಕೆಲವರು, ಅವರ ಮತ್ತೆ ಸೋಮವಾರಪೇಟೆ, ಕೆಲವು ಕೇರಳ ಮೂಲ ವ್ಯಕ್ತಿಗಳು ಎಲ್ಲರೂ ಸೇರಿರೋದು. ಈಗ ಸರ್, ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ, ಏನ್ ಬಂತು ಸರ್ ಅದಕ್ಕೆ ಉತ್ತರ? ಏನಿಲ್ಲ, ನಾನು ಹೇಳಿ ಸತ್ಯ ಅಂತ ಒಂದು ಆಯ್ತು ಅಷ್ಟೇ, ಜನಗಳಿಗೆ ಪ್ರೂವ್ ಆಯ್ತು. ನನ್ನ ವಿರುದ್ಧ ಕೆಲವು ಟಿಂಬರ್ ಮರ್ಚೆಂಟ್ಗಳು ಮಾತಾಡ್ತಿದ್ದಾರಲ್ಲ, ಆಮೇಲೆ ನನಗೆ ನಮಸ್ಕಾರ ಹೊಡಿಯಕ್ಕೆ ಶುರು ಮಾಡಿರು. ಮೊದಲೇ ನಮಸ್ಕಾರ ಹೊಡಿತಿದ್ರು, ಹಿಂದೆ ಮುಂದೆ ಮಾತಾಡ್ತಿದ್ರು. ಆಮೇಲೆ ಮುಂದೆಯಿಂದ ವಿಕ್ರಮಣ್ಣ ನೀವು ಹೇಳಿ ಸತ್ಯ, ನಮ್ಗೆ ಹಂಗೆ ಗೊತ್ತಾಗ್ಲಿಲ್ಲ, ಹಿಂಗೆ ಗೊತ್ತಾಗ್ಲಿಲ್ಲ, ಹೆಣ್ಣಾನೆ ಅಂತ.